ಬಣದವರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿಗೂ, ಗ್ರಾಮ ಪಂಚಾಯತಿಯಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥ ಸಾರ್ವಜನಿಕ ಬಂಧುಗಳಿಗೂ ಮತ್ತು VRW ಅವರಿಗೆ ಈ ಒಂದು ಕಾರ್ಯಕ್ರಮದ ಸಭೆಯ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತೇವೆ. ಇಂದಿನ ಕಾರ್ಯಕ್ರಮವನ್ನು ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರು, ಸಾರ್ವಜನಿಕರಿಗೆ, ಇಲ್ಲಿರುವಂಥ ಶಿಕ್ಷಕರಿಗೆ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಇವತ್ತು ನಮಗೆ 2023 ಮತ್ತು 24ನೇ ಸಾಲಿನಲ್ಲಿ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದೆ, ಇದರ ಒಂದು ಅಜೆಂಡಾಗಳು ಈ ಥರ ಇರ್ತದೆ. ನಾವು ಈ ಯೋಜನೆ ಬಗ್ಗೆ ನಿಮಗೆ ತಿಳಿಸಿ ಹೇಳುವಂಥದ್ದು, ಯಾವ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಏನು ಅನ್ನುವಂಥದ್ದನ್ನು ತಿಳಿಸಿ ಹೇಳುವಂಥದ್ದು. ಎರಡನೇದಾಗಿ ಏನು ಇಲ್ಲಿವರೆಗೆ ಖರ್ಚು ವೆಚ್ಚಗಳಾಗಿದೆ ಈ ಅವಧಿನಲ್ಲಿ, MJNRG ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಯೋಜನೆಗಳಲ್ಲಿ ಜಿಲ್ಲಾ ಪಂಚಾಯಿತಿ 15ನೇ ಹಣಕಾಸು ಏನು ಕಾಮಗಾರಿ ಚಟುವಟಿಕೆಗಳಾಗಿದೆ ಅನ್ನುವಂಥದ್ದನ್ನು ತಮ್ಮ ಮುಂದೆ ಚರ್ಚೆ ಮಾಡುವಂಥದ್ದು, ಮತ್ತು ಉದ್ಯೋಗ ಪಡೆದಂಥ ಕೂಲಿ ಕಾರ್ಮಿಕರ ಪಟ್ಟಿಗಳನ್ನು ತಮ್ಮ ಮುಂದೆ ಮಂಡಿಸುವಂಥದ್ದು, ಏನು ಕಾಮಗಾರಿಗಳಾಗಿದೆ ನಿಮ್ಮ ಪಂಚಾಯತಿನಲ್ಲಿ ಅದನ್ನು ಎಲ್ಲ ಇಲಾಖೆಗಳು ಒಳಗೊಂಡಂತೆ ತಮ್ಮ ಮುಂದೆ ಮಂಡಿಸುವಂಥದ್ದು, ನಾವೇನು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಕಂಡುಬಂದಂಥ ಗಂಭೀರ ಅಂಶಗಳು ಇನ್ನಿತರ ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಷಯಗಳಂತ ಹೇಳ್ಬಿಟ್ಟು ನಾವು ಅಜೆಂಡಾ ಇಟ್ಕೊಂಡಿದ್ದೀವಿ. ಇವತ್ತು ನಾನು ಪ್ರಾಸ್ತಾವಿಕವಾಗಿ ಯೋಜನೆ ಬಗ್ಗೆ ನಾನು ತಿಳಿಸೋದಾದರೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಈಗ ಆ ಪದದಲ್ಲೇ ಇದೆ. ಸಮಾಜ ಸಹಭಾಗಿತ್ವದೊಂದಿಗೆ ಪರಿಶೀಲನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರ್ತದೆ. ಸರ್ಕಾರದ ಯೋಜನೆಗಳೇನಿದೆ ಇದರಲ್ಲಿ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ ಉದ್ದೇಶದಿಂದ ಸರ್ಕಾರ ಏನು ಮಾಡಿದೆ ಅಂದರೆ, ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಇಟ್ಟಿದೆ. ಅಂದರೆ ಬರೀ ನಾವೇ ಸೋಷಿಯಲ್ ಆಡಿಟ್ ಮಾಡಲ್ಲ, ಸಮುದಾಯನ ನಾವು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟು ಅವರ ಒಂದು ಸಹಕಾರ ತಗೊಂಡು ಏನು ಸತ್ಯಾಂಶಗಳಿದೆ, ನಾವೇನು ಫಾಲ್ಟ್ ಫೈಂಡಿಂಗ್ಸ್ ಅಂತ ಮಾಡುವಂಥದ್ದಲ್ಲ, ಇದರಲ್ಲಿ ಸತ್ಯಾಂಶಗಳನ್ನು ಹೇಳುವಂಥ ಒಂದು ಕೆಲಸ ಆಗ್ತದೆ. ಮತ್ತು ಈ ಸೋಷಿಯಲ್ ಆಡಿಟಲ್ಲಿ ಮುಖ್ಯವಾಗಿ ನಾವು ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು ಇದೆ, ಹಕ್ಕು ಅಧಿಕಾರಗಳ ಬಗ್ಗೆ ನಾವು ತಿಳಿಸಿ ಹೇಳುವಂಥದ್ದು. ಎಂಪವರ್ಮೆಂಟ್ ಅಂದರೆ ಉದಾರೀಕರಣ ಮಾಡುವಂಥದ್ದು. ಮತ್ತು ಅಕೌಂಟೆಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಅಂತ ಇದೆ, ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ. ಎರಡನೇದಾಗಿ ಅಕೌಂಟ್. ಅದರಲ್ಲಿ ಮೊದಲನೇದಾಗಿ ನಾವು ಎಂಟೈಟ್ಲ್ಮೆಂಟ್. ಈಗ ನಾವು ಉದಾಹರಣೆಗೆ ಹೇಳೋದಾದರೆ, MJNRG ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು ಏನು ವಲಸೆ ಹೋಗದಂಗೆ ಸ್ಥಳೀಯವಾಗಿ ಅವರು ನೆಲೆ ನಿಂತು ಅಲ್ಲಿ ಅನ್ಸ್ಕಿಲ್ಡ್ ಏನಿದ್ದಾರೋ ಅವ್ರಿಗೆ ಕೂಲಿ ಕೊಟ್ಟು ಅದೇ ಸ್ಥಳೀಯವಾಗಿ ಅವರ ಒಂದು ಅಭಿವೃದ್ಧಿಗೋಸ್ಕರ ಈ MJNRG ಯೋಜನೆಯಲ್ಲಿ ನಮಗೆ ಹಣ ಬರ್ತಾ ಇದೆ. ಇದರ ಉದ್ದೇಶ ಏನಂದರೆ, ಜನ ಬೇರೆ ಕಡೆ ವಲಸೆ ಹೋಗಬಾರ್ದು. ಈಗ ಜನ ಬೇರೆ ಕಡೆ ವಲಸೆ ಹೋಗೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಈ ನಗರ ಪ್ರದೇಶಗಳಿಗೆ ಹೋದರೆ ಆ ಒಂದು ಸ್ಕಿಲ್ ಇರುವಂಥ ಜನ ಇರಲ್ಲ, ನಮ್ಮಲ್ಲಿ ಅನ್ಸ್ಕಿಲ್ಡ್ ಇರುವಂಥ ಜನನೇ ಜಾಸ್ತಿ ಇದ್ದಾರೆ. ಅದಕ್ಕೆ ಸರ್ಕಾರ ಯೋಚನೆ ಮಾಡಿ ಏನು ಮಾಡ್ತಂದರೆ, 2005ರಲ್ಲಿ ನಮಗೆ MJNRG ಯೋಜನೆಯನ್ನು ಅನುಷ್ಠಾನ ಮಾಡ್ತದೆ. ಇದು ಪ್ರಾರಂಭದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಆಂಧ್ರ ಪ್ರದೇಶ ಅನಂತಪುರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅದನ್ನು ಪ್ರಾರಂಭಿಸಿದರು. ಅದು ಪ್ರಾಯೋಗಿಕವಾಗಿ ಅಲ್ಲಿ ಅನುಷ್ಠಾನ ಯಶಸ್ವಿ ಆಯಿತು. ನಂತರದಲ್ಲಿ ದೇಶದ ಸುಮಾರು 200 ಜಿಲ್ಲೆಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿದರು. ಇದು ಉತ್ತಮ ಯೋಜನೆ ಆಗಿದೆ. NRG ಯೋಜನೆ ಇದೆಯಲ್ಲ, ಇವತ್ತು ನಾವು ನಮ್ಮ ಸುತ್ತಮುತ್ತ ಎಲ್ಲೇ ನೋಡಲಿ, ಯಾವುದೇ ಅಸೆಟ್ ಚೆನ್ನಾಗಿ ಆಗಿದೆ ಅಂದರೆ ಅದು ಟ್ರಾನ್ಸ್ಪರೆನ್ಸಿಯಾಗಿ ಯೋಜನೆ ಅನುಷ್ಠಾನ ಆಗಿದೆ ಅಂದರೆ ಈ MJNRG ಯೋಜನೆ. ಯಾಕಂದರೆ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಕಾಣಿಸ್ತಾ ಇರ್ತದೆ. ಈ ಥರ ಇಷ್ಟು ಅಂದಾಜು ಮೊತ್ತ ಇಷ್ಟಿದೆ, ಕೂಲಿ ಇಷ್ಟಾಗಿದೆ, ಸಾಮಗ್ರಿ ಇಷ್ಟಾಗಿದೆ ಅನ್ನುವಂಥದ್ದನ್ನು ಪಬ್ಲಿಕ್ ಡೊಮೇನಲ್ಲಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ತುಂಬ ಟ್ರಾನ್ಸ್ಪರೆನ್ಸಿ ಆಗಿ ಇದು ಯೋಜನೆ ಅನುಷ್ಠಾನ ಆಗ್ತದೆ. ಇದರಲ್ಲಿ ಕೂಲಿ ಕಾರ್ಮಿಕರಿಗೆ ಹಕ್ಕುಗಳಂತ ನಾನು ಹೇಳಿದೆ, ಎಂಟೈಟ್ಲ್ಮೆಂಟ್ ಹಕ್ಕುಗಳೇನೇನಿದೆ ಅವ್ರಿಗೆ. ಕೂಲಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಅವರನ್ನು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬರನ್ನ ಆಯ್ಕೆ ಮಾಡುವಂಥದ್ದು, ಮತ್ತು ನೆರಳಿನ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಗಾಯಗಳಾದಂಥ ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡುವಂಥದ್ದು, ಫಸ್ಟ್ ಏಡ್ ಬ್ಯಾಗ್ಸ್ ಇಟ್ಟು ಅವ್ರಿಗೆ ಚಿಕಿತ್ಸೆ ಕೊಡುವಂಥದ್ದು, ಮತ್ತು ಮರಣ ಈ ಥರ ಏನೋ ಸಂಭವಿಸಿದಾಗ ಅವ್ರಿಗೆ ಪರಿಹಾರ ಕೊಡುವಂಥದ್ದು, ಇದು ಅವರ ಹಕ್ಕುಗಳಾಗಿರ್ತದೆ. ಜೊತೆಗೆ ಅವರು ಉದ್ಯೋಗ 15 ದಿನಗಳ ಒಳಗಾಗಿ ಅವರು ಉದ್ಯೋಗ ಪಡೆಯುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅವ್ರೇನು ಜಸ್ಟ್ ಒಂದು SMS ಕಳಿಸಿದ್ರು ಸಹ ಅವ್ರಿಗೆ
ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಚೀಟಿ ಕೊಡಬೇಕಂತ ಇದೆ. ಅದು ಸಹಾಯವಾಣಿ ಮುಖಾಂತರ ಅದೊಂದು SMS ಕಳಿಸಿದ್ರು ಅವರು ಉದ್ಯೋಗ ಚೀಟಿ ಕೊಡಬೇಕು ಅನ್ನೋಂಥದ್ದು. ಹೀಗಾಗಿ ಅದರಲ್ಲಿ ಹಕ್ಕುಗಳನ್ನು ನಾವು ಹೆಚ್ಚಿನಾಗಿ ಗಮನಿಸ್ತೀವಿ. ಮತ್ತು ಎಂಪವರ್ಮೆಂಟ್, ಇಲ್ಲಿ ಎಂಪವರ್ಮೆಂಟ್ ಅನ್ನುವಂಥದ್ದು ಎಲ್ಲಿ ಎಂಪವರ್ಮೆಂಟ್ ಅದು ವೀಕರ್ ಸೆಕ್ಷನ್ಸ್ ಅಂತಾರೆ. ಆ ವೀಕರ್ ಸೆಕ್ಷನ್ಸು ನಮ್ಮ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗಳಿಗೆ ಯೋಜನೆ ಸಿಗಬೇಕನ್ನುವಂಥದ್ದು. ಕಟ್ಟಕಡೆ ವ್ಯಕ್ತಿಗಳಂದರೆ ಯಾರು ಪರಿಶಿಷ್ಟ ಜಾತಿ ಪಂಗಡದವರು, ಸಮಾಜದ ಹಿಂದುಳಿದಂಥವರು, ದುರ್ಬಲ ವರ್ಗದವರು, ಮತ್ತು ಈ ಬಾಂಡೆಡ್ ಲೇಬರ್ಸ್ ಅಂತ ಇರ್ತಾರೆ. ಇಂಥವ್ರಿಗೆಲ್ಲ ಈ ಯೋಜನೆ ಆಶ್ರಯವಾಗಿದೆ. ಅವ್ರಿಗೆ ಮೊದಲು ಆದ್ಯತೆ ಕೊಟ್ಟು ಅವ್ರಿಗೆ ಕೊಡಬೇಕಾಗ್ತದೆ. ಮತ್ತು ಮಹಿಳೆಯರಿಗೆ ಇಲ್ಲಿ ನಾವು ಉದ್ಯೋಗ ಚೀಟಿ ಕೊಡುವಂಥ ಸಂದರ್ಭದಲ್ಲಿ 2 ಥರ ಉದ್ಯೋಗ ಚೀಟಿಗಳು ಅಂತ ಕೊಡ್ತಾರೆ. ವಿಶೇಷ ವರ್ಗದ ಉದ್ಯೋಗ ಚೀಟಿಗಳು ಮತ್ತು ಮಾಮೂಲಿ ಉದ್ಯೋಗ ಚೀಟಿಗಳು ಅಂತ 2 ಥರ ಇದೆ. ಅದು ವಿಶೇಷ ವರ್ಗದವರಿಂದ ಒಂಟಿ ಮಹಿಳೆಯರು ಕೊಡುವಂಥದ್ದು, ಮತ್ತು ಈ ಅಂಗವಿಕಲರಿಗೆ ಕೊಡುವಂಥದ್ದು. ಅಂಗವಿಕಲರಿಗೆ ಅಂದರೆ ಇದು ಡಿಸಬಿಲಿಟಿ ಅಂತ ಕರಿಬೇಕಾಗ್ತದೆ, ಅಂಗವಿಕಲತೆ ಅನ್ನೋದು ಕರೀಬಾರ್ದು. ಅವ್ರಿಗೆ ವಿಶೇಷ ಚೇತನರು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇದು ಅವರ ಹಕ್ಕುಗಳಾಗಿರ್ತದೆ. ಈ ಒಂದು ಇದು ಏನು ಎಂಪವರ್ಮೆಂಟ್, ಈ ಎಂಪವರ್ಮೆಂಟ್ ಈ ಒಂದು ಸಮುದಾಯಗಳಿಗೆ ಉಪಯೋಗ ಆಗುವಂಥದ್ದು ಒಂದು ಕೆಲಸ ಈ MJNRJ ಯೋಜನೆಯಲ್ಲಿ ಅನುಷ್ಠಾನ ಆಗುತ್ತೆ. ಮತ್ತು ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ. ಈ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ ಅಂದರೆ ಈಗ ನಾವು ಈ ಯೋಜನೆಯಲ್ಲಿ ಬಳಸ್ತಾ ಇರುವಂಥ ಸಂಪನ್ಮೂಲ ಏನಿದೆ ಇದು ನಮ್ಮ ಒಂದು ತೆರಿಗೆ ದುಡ್ಡಾಗಿರ್ತದೆ. ನಮ್ಮ ತೆರಿಗೆ ದುಡ್ಡನ್ನು ಮತ್ತು ನಮ್ಮ ಈ ಒಂದು ಯೋಜನೆಗಳಿಗೆ ಬಳಸುವಂಥದ್ದು ಆಗಿರ್ತದೆ. ಆ ಒಂದು ಕಾರಣಕ್ಕೋಸ್ಕರ ಉತ್ತರದಾಯಿಗಳು ನಾವೆಲ್ಲ ಅಂದರೆ ಇಲ್ಲೇನೋ